ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಡ್ರೈ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾ ಈಸಿಯಾಗಿ ನಾವು ಡ್ರೈ ಗುಲಾಬ್ ಜಾಮೂನ್ನ ಮಾಡ್ಕೋಬೋದು ಮತ್ತು ಇದನ್ನು ತುಂಬ ದಿನ ಕೂಡ ನಾವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಸೊ ಡ್ರೈ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾ ಈಸಿಯಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಗುಲಾಬ್ ಜಾಮೂನು ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರ, ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ. ಹಿಟ್ಟು ಕಲಸಿ ನಾನಿವಾಗ ಇದನ್ನು ಒಂದು 5 ನಿಮಿಷ ಹಾಗೆ ಇಟ್ಬಿಡ್ತೀನಿ. ಒಂದು ರೆಸ್ಟ್ ಮಾಡಲಿ ಇದು ಒಂದು 5 ನಿಮಿಷ. ಸೊ ನಾನು ಫುಲ್ಲು ಡೀಟೇಲ್ಸ್ನ ನಿಮಗೆ ಜಾಮೂನ್ ಹಿಟ್ಟನ್ನ ಹೇಗೆ ಕಲಿಸೋದು ಎಲ್ಲ ಪ್ರತಿಯೊಂದು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಜಾಮೂನ್ ಹೇಗೆ ಮಾಡೋದು ಅಂತ ಕೂಡ ಮಾಡಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಾನಿಲ್ಲಿ ಪಾಕ ಮಾಡೋದಕ್ಕೆ ಅಂತ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ನಾನಿಲ್ಲಿ 1.5 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ತೀನಿ. ಓಕೆ, ಇಲ್ಲಿ 1.5 ಕಪ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾವು ಪಾಕ ಗಟ್ಟಿ ಮಾಡ್ತಾಯಿದ್ವಿ. ಯಾಕೆ ಅಂದರೆ ಸ್ವಲ್ಪ ಹೊತ್ತು ಬೇಯಿಸಬೇಕು, ಚೆನ್ನಾಗಿ ಬೆಂದರೆ ಮಾತ್ರ ಪಾಕ ಗಟ್ಟಿ ಬರೋದು. ಸೊ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು. ನಂತರ ಅದು ನೀಟಾಗಿ ಗಟ್ಟಿ ಪಾಕ ಬರೋವರೆಗೂ ನಾವು ಬೇಯಿಸ್ಕೋಬೋದು. ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡು ಈಗ ಪಾಕನ ಕುದಿಸ್ತಾ ಇದ್ದೀನಿ. ಪಾಕ ಸ್ವಲ್ಪ ಒಂದೇಳೆ ಪಾಕ ಬರಬೇಕು. ಓಕೆ, ನಂತರ ಈಗ ಡೀಪ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಸೊ ನಾವು ಜಾಮೂನ್ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕಬೇಕಾಗುತ್ತೆ. ಯಾಕೆಂದರೆ ನಾವು ಜಾಮೂನು ಉಂಡೆಗಳನ್ನು ಹಾಕಬೇಕಾದ್ರೆ ಅದು ಮುಳುಗಬೇಕು ಎಣ್ಣೆಯಲ್ಲಿ, ಇಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ. ಅರ್ಧಂಬರ್ಧ ಆದರೆ ಅರ್ಧ ಬೆಂದಿರುತ್ತೆ, ಪೂರ್ತಿ ಬೇಯಲ್ಲ. ಓಕೆ, ಸೊ ನೋಡಿ ಇವಾಗ ನಾನು ಹಾಕೋದು ಉಂಡೆಗಳೆಲ್ಲ ನೀಟಾಗಿ ಅದರಲ್ಲಿ ಮುಳುಗ್ತಾ ಇದೆ ಎಣ್ಣೆಯಲ್ಲಿ, ಹಾಗೆ ಬರಬೇಕು. ಓಕೆ ಫ್ರೆಂಡ್ಸ್, ನೋಡಿ ಈಗ ನಾನು ಉಂಡೆಗಳನ್ನೆಲ್ಲ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ, ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಡೀಪ್ ಫ್ರೈ ಇದನ್ನು ಒಂದು ಹಾಕಿ ಒಂದು 3-4 ನಿಮಿಷದವರೆಗೂ ಬೇಯೋಕ್ಕೆ ಬಿಟ್ಬಿಡಿ ಹಾಗೆ ಎಣ್ಣೆಯಲ್ಲಿ, ಏನು ಮಾಡೋಕ್ಕೆ ಹೋಗಬೇಡಿ. ನಂತರ ಈಗ ಆಗಿದೆ ಒಂದು ಸೈಡು ಅಂದಾಗ ಅದನ್ನು ಸ್ವಲ್ಪ ಟರ್ನ್ ಮಾಡಿ ಆ ಕಡೆ ಈ ಕಡೆ ಅಷ್ಟೇ, ಜಾಸ್ತಿ ಅದನ್ನು ಶೇಕ್ ಮಾಡಬೇಡಿ. ಓಕೆ, ಈಗ ಆಲ್ಮೋಸ್ಟಲ್ಲಿ ಇದಾಗಿದೆ. ಸೊ ಇವಾಗ ಇದನ್ನು ನಾವು ತೆಗೆದಿಟ್ಕೊಳ್ಳೋಣ. ನೋಡಿ ಈ ಕಲರ್ ಬರಬೇಕು, ಗೋಲ್ಡನ್ ಕಲರ್ ಬಂದಾಗ ನಮಗೆ ಕರೆಕ್ಟಾಗಿ ಆಗಿದೆ ಜಾಮೂನು ಅಂತ, ಬೆಂದಿದೆ ಒಳಗೆಲ್ಲ ನೀಟಾಗಿ. ಆಮೇಲೆ ಫುಲ್ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಳ್ಳಿ, ಆವಾಗ ನೀಟಾಗಿ ಬೇಯುತ್ತೆ. ಸೊ ಇಲ್ಲಿ ನಾನು ಕೇಸರಿ ದಳನ ಹಾಕ್ಕೋತಾ ಇದ್ದೀನಿ ಪಾಕಕ್ಕೆ. ಒಂದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕ್ವಿಟ್ ಮಾಡಿ, ಪರವಾಗಿಲ್ಲ. ಸೊ ಈಗ ಪಾಕ ಸ್ವಲ್ಪ ತಣ್ಣಗಾಗಬೇಕು. ನಂತರ ನಾನು ಡೀಪ್ ಫ್ರೈ ಮಾಡಿರೋವಂತಹ ಜಾಮೂನ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಓಕೆ, ಈಗ ಹಾಕಿ ಇದನ್ನು ಸುಮಾರು ಈಗ ನಾನು ಎಲ್ಲದನ್ನು ಕೂಡ ಒಂದು ಸಲ ಹಾಕ್ಕೋತೀನಿ. ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಪಾಕದಲ್ಲೇ ಇರೋದಕ್ಕೆ ಬಿಡೋಣ. ಯಾಕೆಂದರೆ ಪಾಕ ಸ್ವಲ್ಪ ಹೀರ್ಕೋಬೇಕು ಜಾಮೂನು. ನೋಡಿ ಹೀಗೆ ನಾನು ಮಿಕ್ಸ್ ಮಾಡಿ ಈಗ ಸದ್ಯಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಜಸ್ಟ್ ಜಾಸ್ತಿ ಏನು ಮಿಕ್ಸ್ ಮಾಡೋದು ಬೇಡ. ಇವಾಗ ಆಗಿದೆ, ನೋಡ್ತಾ ಇದ್ದೀರಲ್ಲ. ಸೊ ಪಾಕ ಎಲ್ಲ ಹೀರ್ಕೊಂಡ ನಂತರ ನಾನೀಗ ಒಂದು ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ. ಸೊ ತೆಗೆದಿಟ್ಟು ಇವಾಗ ಇದಕ್ಕೆ ನಮಗೆ ಬೇಕಾಗಿರುವಂತಹದ್ದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಸೊ ಈ ಕೋಕೋನಟ್ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಕೊಬ್ಬರಿ ತುರಿ ಇರುತ್ತಲ್ಲ, ಸೊ ಅದನ್ನು ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕ್ಬೋದು. ಇಲ್ಲ ಅಂದರೆ ನೀವು ದಪ್ಪ ಇರೋವಂಥದ್ದೇ ಕೊಬ್ಬರಿ ಪುಡಿನೂ ಕೂಡ ಹಾಕಿ ನೋಡಿ ಅದರಲ್ಲಿ ಹೀಗೆ ನೀವು ಮಾಡ್ಬೋದು. ನೋಡಿ ರೋಲ್ ಮಾಡ್ಬೋದು ಅದರಲ್ಲೇ, ಹೀಗೆ ಸ್ವಲ್ಪ ಜಸ್ಟ್ ಡಿಪ್ ಮಾಡಿದ್ರೆ ಸಾಕು. ಓಕೆ, ಈ ಥರ ನೀವು ಮಾಡಿಕೊಂಡು ಎಷ್ಟು ದಿನ ಬೇಕಿದ್ರೂ ನೀವು ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಉರುಳಾಡಿಸ್ಬೇಕು. ಈಗ ಕೊಬ್ಬರಿ ತುರಿ ಇರುತ್ತಲ್ಲ ಅದರಲ್ಲಿ ಹೀಗೆ ಉರುಳಾಡಿಸಿದ್ರೆ ಸಾಕು, ನಿಮಗೆ ಡ್ರೈ ಗುಲಾಬ್ ಜಾಮೂನ್ ರೆಡಿಯಾಗುತ್ತೆ. ಸೊ ಡ್ರೈ ಗುಲಾಬ್ ಜಾಮೂನ್ ಮಾಡೋದಕ್ಕೆ ತುಂಬ ಟೈಮಿಗೂ ಬೇಕಾಗಲ್ಲ, ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ನಾವೆಲ್ಲಾದರೂ ಆಚೆ ಹೋದಾಗಲೂ ಕೂಡ ಅಷ್ಟೇ, ಮಾಮೂಲಿ ಜಾಮೂನ್ ಮಾಡಿಕೊಂಡು ಆಚೆ ತಗೊಂಡು ಹೋಗೋಕ್ಕಾಗಲ್ಲ. ಬಟ್ ಡ್ರೈ ಗುಲಾಬ್ ಜಾಮೂನ್ ಇದ್ದರೆ ಖಂಡಿತವಾಗ್ಲೂ ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡೋಗ್ಬೋದು. ಯಾಕೆಂದರೆ ಮಾಮೂಲಿ ಜಾಮೂನ್ ಆದರೆ ಪಾಕ ಎಲ್ಲ ತೊಗೊಂಡೋಗ್ಬೇಕಾಗುತ್ತೆ, ಅವಾಗ ಎಲ್ಲಾದರೂ ಆಚೆ ಹೋದಾಗ ಅವೆಲ್ಲ ಆಗೋದಿಲ್ಲ. ಸೊ ಡ್ರೈ ಗುಲಾಬ್ ಜಾಮೂನ್ ನಮಗೆ ಬೇಕು ಅಂದಾಗಲೆಲ್ಲ ನಾವು ಮಾಡಿಕೊಂಡು ತೊಗೊಂಡೋಗ್ಬೋದು. ಸೊ ಇವಾಗ ಆಗಿದೆ ನೋಡಿ, ಈ ಥರ ನಾನು ಮಾಡಿ ಈಗ ಎಲ್ಲದನ್ನು ಇಟ್ಕೊಂಡಿದ್ದೀನಿ. ಫೈನಲಾಗಿ ಡ್ರೈ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನಲ್ಲಿ ಮುಗಿಸೋಣ. ಬಾಯ್.